ಮಾನ್ಯ ಕುಲಬಾಂಧವರಲ್ಲಿ ಏನಂತೆ ಈ ಸಮುದಾಯಕ್ಕೆ ತುಂಬಾ ಅನ್ಯಾಯವಾಗಿರೋದ್ರಿಂದ ಈ ಸಮುದಾಯದ ಪರವಾಗಿ ನಿಂತು ಸಾಕಷ್ಟು ಜನ ಇವತ್ತು ಇಲ್ಲಿ ನೆರವಿದ್ದಾರೆ. ಇಲ್ಲಿ ನಾನ್ ಮೋಹನ್ದಾಸ್ ಅವರು ಮಾಡಿರ್ತಕ್ಕಂಥ ಲೋಪದೋಷಗಳು ಸರ್ಕಾರಕ್ಕೆ ಎದ್ದು ಕಾಣ್ತಾ ಇದ್ರು. ಸರ್ಕಾರ ಈ ಬೆಳಗಾವಿ ಸಮುದಾಯಕ್ಕೆ ತುಂಬಾ ಅನ್ಯಾಯ ಮಾಡಿದೆ. ಈ ಬೆಳಗಾವಿ ಸಮುದಾಯದ ಪರವಾಗಿ ಎಲ್ಲ ಹೋರಾಟ ಮಾಡಿ ಎಲ್ಲರೂ ಬಂದಿದ್ದೀವಿ. ಅದರಿಂದ ಈ ಬೆಳಗಾವಿ ಸಮುದಾಯಕ್ಕೆ ನಮಗೆ ಜಯ ಸಿಗಬೇಕು ಅಂತ ನಮ್ಮಲ್ಲಿ ಎಲ್ಲರೂ ಕಾಯ್ಕೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಚಿವರಾಗಿ ಅವರು ನಾವು ಬೆಳಗಾವಿ ಸಮುದಾಯದವರು ಓಟ್ನಿಂದಲೇ ಅವರು ಗೆದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದೇ ಬೆಳಗಾವಿ ಓಟ್ನವರಿಂದ 90% ಓಟ ಬೆಳಗಾವಿ ಸಮುದಾಯದಿಂದ ಬಂದಿರತಕ್ಕಂಥ ಓಟ್ ಅದು. ಈ ಓಟ್ ಹಾಕಿರ್ತಕ್ಕಂಥ ಈ ಬೆಳಗಾವಿ ಸಮುದಾಯದವರನ್ನ ಕಡೆಗಣಿಸಿದ್ದಾರೆ ಈ ಸರ್ಕಾರ. ಅದರಿಂದಾಗಿ ಇವರು ತುರ್ತು ಇದನ್ನ ಸಮನೆ ಮಾಡಿ ಈ ಜನಗಳ ಆಕ್ರೋಶವನ್ನು ಸರಿಮಾಡಿ ಇವತ್ತಿನ 21ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ಮಾಡೋದಾಗಿ ನಾವು ಅಂದ್ಕೊಂಡಿದ್ದೇವೆ. ಹೌದು ಸರ್, ಸಿದ್ದರಾಮಯ್ಯನವರು ಎಲ್ಲಾ ಸಮುದಾಯಕ್ಕೆ ಬೇಕಾದರೆ ಎಲ್ಲಾ ಸಮುದಾಯಕ್ಕೆ ಒಳ್ಳೆಂತ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಸ್ಲಿಂ ಸಮುದಾಯಕ್ಕೆ ಭಯಂಕರವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅವರು. ನಾವು ಇವತ್ತರೆಗೂ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ಸರ್ಕಾರನಾಗಲಿ ನಾವು ತಿಳಿದಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು. ಇವತ್ತು ಬಿಜೆಪಿ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ನಮ್ಗೆ ಉದಯ ಮಾಡುತ್ತೆ ಅಂತ ಹೇಳಿ ನಾವು ಆಸೆ ಪಟ್ಟಿದ್ವಿ. ಆದ್ರೆ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡ್ತಾ ಇಲ್ಲ. ಈಗ ನಾವು ಯಾವನ್ನ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಂಡು ನಾವು ಇದನ್ನ ಮಾಡ್ತಾ ಇದ್ದೇವೆ. ಈಗ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರನೇ ನಮ್ಗೆ ಹಾಳು ಮಾಡ್ತಾ ಇದೆ. ಇವಾಗ ಇದಕ್ಕೆ ಅವರು ಸಿದ್ದರಾಮಯ್ಯನವರೇ ನೇರ ಹಣ ಹಾಕ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸದಸ್ಯರುಗಳು ಅಂಬೇಡ್ಕರ್ ಹಿತಕಾಯನಿ ಸಭಾ ಸದಸ್ಯರುಗಳು, ಈ ಅಂಬೇಡ್ಕರ್ ಹಿತಕಾಯನಿ ಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಕುಲಬಾಂಧವರು ಎಲ್ಲರೂ ಸೇರಿ ನಾವು ಬಸ್ ಮಾಡ್ಕೊಂಡು ಇಲ್ಲಿಗೆ ಸ್ವಂತ ಖರ್ಚಿಂದ ಬಂದಿದ್ದೇವೆ. ಹಾಗೂ ನಮ್ಮನ್ನ ಇಷ್ಟು ಉತ್ತೇಜನ ಮಾಡಿ ಉತ್ತೇಜನ ಕೊಟ್ಟು ನಮ್ಮನ್ನು ಇಲ್ಲಿ ಕಳಿಸ್ತಕ್ಕಂಥ ಕೋರ್ಮಲ್ನ ನಂಜಪ್ಪ ಅವರು ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್.